ನೋಡು, ಈಗ ರಾಧನ ಮನೆ ಬಿಟ್ಬಿಟ್ಟು ಓಡ್ಸೋಕ್ಕೆ ಒಂದೇ ದಾರಿ ಇರೋದು, ಅದು ನಿನ್ನ ಗಂಡ ಏನು ಗೊತ್ತಾ, ಎಮೋಷ್ನಲ್ಲಾಗಿ ಫೀಲಿಂಗಾಗಿ ಮಾತಾಡ್ಬೇಕು ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು. ಸರಿನಾ? ಏನಂತ ಹೇಳ್ಬೇಕು ಗೊತ್ತಾ, ಅಯ್ಯೋ ನನಗೆ ಹಿಂಗೆ ಇವಳು ಡೈವರ್ಸ್ ಕೊಟ್ಟಿರೋಳನ್ನ ಮನೆಗೆ ಇರಿಸ್ಕೊಂಡೋದಕ್ಕೆ ನನ್ನ ಹೆಂಡತಿ ನಡುವೆ ಸಿಕ್ಕಾಪಟ್ಟೆ ಜಗಳ ಆಯ್ತೈತೆ. ನಮ್ಮಿಬ್ರಿಗೂ ಒಂಥರ ಅನ್ನಿಸ್ತದೆ, ಅವಳ ಜೊತೆಗಿದ್ಬಿಟ್ರೆ ಹಂಗೆ ಹಿಂಗೆ ಡೈವರ್ಸ್ ಎಲ್ಲ ಆಗೋಗ್ಬಿಟ್ಟೈತಲ್ವಾ. ಅದಕ್ಕೆ ನೀನು ಹೆಂಗನ ಮಾಡಿ ಒಂದೇ ಕಿತ ಅವಳನ್ನ ಮನೆ ಬಿಟ್ಬಿಟ್ಟು ಕಳಿಸು ಅಂತೇಳ್ಬಿಟ್ಟು ನಿನ್ನ ಗಂಡಂಗೆ ನಾಟಕ ಆಡಕ್ಕೆ ಹೇಳೋರು ಅಮ್ಮಂತಾಗೆ. ಹೂನಲ್ವಾ, ಮಗನ ಸಂಸಾರ ಹಾಳಾಗೋಯ್ತದೆ ಅಂತಂದರೆ ಯಾವ ತಾಯಿ ತಾನೇ ಸುಮ್ಮನೆ ಇರ್ತಾಳೆ. ಮಗನ ಸಂಸಾರ ಹಾಳಾಗೋಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡ್ತಾರೆ. ಸರಿ, ನೀನು ಹೇಳೋದನ್ನೇ ಸರಿ ನನಗೆ, ನನ್ನ ಗಂಡನ ಕರೆದು ಹಾಗೆ ನನಗೆ ಹೇಳ್ತೀನಿ, ಸುಮ್ಕಿರು. ಸದ್ಯ ಆ ದೇವರು ದಯೆಯಿಂದ ಹೆಂಗನೂ ಆ ರಾಧ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನನಗೂ ನಿನಗೇನಿಯ ಮನೆನಾಗ ಬೆಲೆ. ಈಗ ಅದೇನೋ ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಕುಂತವಳೆ ನೋಡು. ನಾನು ಅಷ್ಟೇ ಏನಿಯ, ನಾನು ಒಂದು ಪ್ಲಾನ್ ಮಾಡಿದ್ದೀನಿ, ಅದನ್ನು ನಿಧಾನಕ್ಕೆ ಹೇಳ್ತೀನಿ. ಬಿಸ್ನೆಸ್ಗೆ ನಾವು ಅರ್ಧ ಶೆಡ್ ಬಿಡಿಸ್ಕೊತಾ ಇದೀವಲ್ಲ, ಶೆಡ್ ಎಲ್ಲನೂ ನಾವು ಮಾಡೋಣ ಸುಮ್ಕಿರ್ ಬಿಸ್ನೆಸ್ಸ. ಫಸ್ಟು ರಾಧನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ನನಗೂ ನಿನಗೂ ಗೌರವ ಸಿಗೋದು. ಹೌದು, ಅವಳು ಬಿಸ್ನೆಸ್ ಮಾಡ್ತಿರೋದಕ್ಕೆ ಎಲ್ಲರೂ ಅವಳಿಗೆ ಗೌರವ ಕೊಡ್ತಾರೆ. ಅವಳು ಗಂಡ ಬಿಟ್ಟಿರೋಳು, ಅದು ಬೇರೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಎಲ್ಲರೂ ಅವಳಿಗೆ ಶಾನೆ ಬೆಲೆ ಕೊಡ್ತಾರೆ. ನೋಡೋಣ, ನಾವು ಏನಾರ ಒಂದು ಮಾಡಿ ನಮ್ಮ ಅತ್ತೆನ ಮೆಚ್ಚೋಣ. ಸರಿನಾ? ಮೊದಲು ನಮ್ಮ ಗಂಡುಗಳಿಗೆ ನಾವು ಬುದ್ಧಿ ಹೇಳ್ಕೋಬೇಕು, ಅವಾಗೆ ಸೊರೋಗೋದು. ಹಾಗೋ ನಮ್ಮ ಯಜಮಾನ್ರು ಗೊತ್ತಾವ್ರೆ. ಅಯ್ಯೋ, ನೀವು ಇಲ್ಲಿದ್ದೀರಾ? ಅದೇ ಕಾರ್ದು ಮಾತಾಡೋಕ್ಕೆ ಎಲ್ಲರೂ ಕಾರ್ ಶೋರೂಮ್ಗೆ ಹೋಗ್ಬೇಕಿತ್ತು. ಬರ್ರಿ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋಣ. ಏನು, ನಮ್ಮದು ಕಾರ್ ಇನ್ನೇನು ಬಂದ್ಬಿಡ್ತದಾ? ಹಾಂ, ಬರ್ತದೆ. ಬರದೆ ಇನ್ನೇನು. ನೋಡಿ, ಎಲ್ಲ ಮಾತುಕತೆ ಎಲ್ಲ ಮಾತಾಡೋಣ ಕೂತ್ಕೊಂಡು. ಯಾವ ಕಾರು ಅದು ಇದು ಅಂತೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಕಾರ್ ಬಂದೇ ಬರ್ತದೆ. ನಾವು ಅವ್ರಿಗಿನ್ನ ಏನು ಕಡಿಮೆ ಆಗೋಕ್ಕಿಲ್ಲ. ಆ ರಾಧಾ ಪುದ್ದಿಗಿನ್ನ ನಾವು ಸ್ಟ್ಯಾಂಡರ್ಡಾಗಿ ಏನು ಐತೀವಿ. ನೀನು ಸುಮ್ಕಿರು, ನೀನು ಚಿಂತೆ ಮಾಡಬೇಡ. ನೋಡು, ಎಲ್ಲರೂ ಒಂದು ದಿಕ್ಕಾಗಿದ್ರೆ ನಾವೇ ಒಂದು ದಿಕ್ಕು. ನಮ್ಮಮ್ಮ ನಮ್ಮ ಕಡೆ ಬಂದೇ ಬರ್ತದೆ, ನೀವು ಯೋಚನೆ ಮಾಡಬೇಡಿ ರೀ. ಆದ್ರೂ ಆ ರಾಧಾ ಮನೆಗಿರೋ ಗಂಟ ನನಗಂತೂ ನೆಮ್ಮದಿಲ್ಲ. ನೀವು ನಿಮ್ಮ ಅಮ್ಮನ ಹತ್ರ ಹೋಗಿ, ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ಡೈವರ್ಸ್ ಕೊಟ್ಟಿದ್ದೀವಿ ತಾನೇ, ಇವಳನ್ನ ಮನೆಯಿಂದ ಕಳಿಸು, ಇವಳು ಮನೆಗಿದ್ರೆ ನನಗೆ ನನ್ನ ಫ್ರೆಂಡ್ಸ್ ಜೊತೆ ನೆಟ್ಟು ಸಂಸಾರ ಮಾಡೋಕ್ಕಾಗಕ್ಕಿಲ್ಲ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿ ಮಾತಾಡಿ. ಅವಾಗ ನಿಮ್ಮ ಅಮ್ಮಂಗೂ ಅಯ್ಯೋ ನನ್ನ ಮಗನ ಸಂಸಾರ ಅಲ್ವಾ, ಎಲ್ಲ ಹಾಳಾಗೋಗ್ಬಿಡ್ತದೋ ಏನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಹ್ಞೂ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ರೆ ಅದನ್ನ ಮನೆಯಿಂದ ಕಳಿಸ್ಬಿಡ್ತಾರೆ. ಮೈದು ಅವಳ ಮನೆಗಿರೋ ಗಂಟ ನಮ್ಗೆ ಯಾರಿಗೂ ಬೆಲೆ ಇಲ್ಲ. ಅವಳ ಮನೆಗಿಲ್ಲ ಅಂದ್ರೆ ನಮಗೆ ಬೆಲೆ. ಅವಳ ಮನೆಗಿರೋ ಗಂಟ 10 ಪೈಸದ್ದು ನಮಗಂತೂ ಯಾರು ಬೆಲೆ ಕೊಡೋಕ್ಕಿಲ್ಲ. ಅವಳನ್ನ ಮೊದಲು ಅವಳನ್ನ ಉಗು ತೊಟ್ಟಬೇಕು. ಅವಳು ಉಗು ತೊಟ್ಟದಾಗೆ ನಮಗಂತೂ ಬೆಲೆ ಸಿಗೋದು. ಅಲ್ಲಿ ಗಂಟ ನಮಗೆ ಬೆಲೆ ಸಿಗೋಕ್ಕಿಲ್ಲ. ನೋಡು, ನನ್ನ ಮಾತು ಕೇಳು, ಫಸ್ಟ್ ಅವಳನ್ನ ಉಗು ತೊಟ್ಟನ. ಆದರೂ ನಮ್ಮಮ್ಮ ಒಪ್ಪಲ್ವ ಅನ್ನೋದೇ ಡೌಟು. ಸರಿ, ಆಯಿತು ಬಿಡು, ನೀವು ಹೇಳ್ದಂಗೆ ನೀ ಆಯಿತು. ನೋಡೋಣ, ನಮ್ಮ ಅಮ್ಮನ ಹತ್ರ ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ನಮ್ಮ ಅಮ್ಮನ ಹತ್ರ ಹೋಗಿ ನೀಟಾಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ಬುಡಿ, ರಾಧಾ ಮನೆಯಲ್ಲಿ ಡೈವರ್ಸ್ ಕೊಟ್ಮೇಲೆ ಮತ್ತೆ ಯಾಕೆ ಮನೆಗಿರಬೇಕು? ನಾಟಕ ಆಡ್ಕೊಂಡವಳೆ ಮನೆ ಮಗಳು ಅಂತ ಹೇಳ್ಬಿಟ್ಟು. ಈ ಮನೆಗೆ ಮಗಳ ಅವಶ್ಯಕತೆ ಏನಿಲ್ಲ. ನಾವೇನಿಯ ಬೇಜಾನ್ ಜನ 3 ಜನ ಸೊಸೆರಿದ್ದೀವಿ ಅಂತ ಏನಾರ ಒಂಚೂರು ಎತ್ಲಿಕ್ಕು. ಅವಳು ಸೆಂಟಿಮೆಂಟ್ ಫೂಲ್ ಮಾಡಾಕ್ಬಿಟ್ಟವಳು ನಮ್ಮಮ್ಮ ತಲೆ ಕೆಡಿಸ್ಕೊಂಡು ಅಯ್ಯೋ ನನ್ನ ಸೊಸೆ ಅಂತ ಕುಂತ್ಕೊಬಿಟ್ಟವಳೆ. ಎಲ್ಲ ಫುಲ್ಲು ಸೆಂಟಿಮೆಂಟ್ ಫೂಲ್ ಮಾಡಾಕ್ಬಿಟ್ಟವಳೆ. ಹೆಂಗೆ ಇಡಿಸ್ತೀನಿ ನೋಡಿ ನಮ್ಮ ಅಮ್ಮಂಗೆ ಸರಿಯಾಗಿ. ತಿರುಗಿ ಎಡವಟ್ ಮಾಡ್ಕೋಬೇಡಿ. ನಿಮ್ಮ ಅಮ್ಮನ ಹತ್ರ ನಾವು ಚೆನ್ನಾಗೂ ಇರಬೇಕು. ನಮ್ಮಮ್ಮ ನನ್ನ ಮಾತು ಕೇಳಲೇಬೇಕು, ಯಾಕಂದ್ರೆ ಸಂಸಾರ ಅಲ್ವಾ ನಂದು. ಇವಳು ರಾಧಾ ಮನೆಗಿದ್ರೆ ನನ್ನ ಸಂಸಾರ ನೆಟ್ಗಿರ್ತದ ಹೇಳು. ಅದೇ ಮತ್ತೆ ನೀವೇ ಮಾತಾಡ್ಬೇಕು. ಹೋಗಿ ನಾವು ಮಾತಾಡಿದ್ರೆ ಸರ್ ಬರೋಕ್ಕಿಲ್ಲ, ನೀವು ಮಾತಾಡಿದ್ರೇನೇ ಎಲ್ಲ ಸರ್ ಬರೋದು. ನೀವು ಹೋಗಿ ಮಾತಾಡೋಗಿ, ನಾವು ಬರ್ತೀವಿ ಹಿಂದೆನೇ ನಿಧಾನಕ್ಕೆ. ಆಯಿತು. ನೋಡು ನೇತ್ರ, ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಅತ್ತೆಂದ್ರ ಹತ್ರ ನಾವು ಮಾತಾಡ್ಬಿಟ್ರೆ ನಾವು ಬಜಾರಿಗೆ ಹೋಗ್ಬಿಟ್ಟು ಕೆಟ್ಟರ ಹೋಗ್ಬಿಡ್ತೀವಿ. ನಾವು ಮಾತಾಡಿದ್ರೆ ಅದೇ ನಾವು ಮಾತಾಡದೇ ಇದ್ದಂಗೆ ನಾವು ನಮ್ಮ ಗಂಡುಗಳ ಹತ್ರ ಮಾತಾಡ್ಸಿದ್ರೆ ಅವಾಗ ನೋಡು, ಅವ್ರಿಗೆ ಮಕ್ಕಳಲ್ವಾ, ಸೆಂಟಿಮೆಂಟು ಫೀಲಿಂಗ್ಸು ಎಲ್ಲನೂ ಇರ್ತದೆ. ಆವಾಗ ಸರಿ ಅಂತೇಳ್ಬಿಟ್ಟು ನೀಟಾಗಿ ಒಪ್ಕೊಂಡ್ಬಿಡ್ತಾರೆ. ಫೀಲಿಂಗು ಸೆಂಟಿಮೆಂಟು ಬಂದ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನಂತೂ ಹೊಗಳೋದಿಲ್ಲ. ನಾವಿನ ಮೇಲೆ ಉಗಿಸ್ಕೋಬಾರ್ದು. ಅವ್ರ ಮಕ್ಕಳುಗಳನ್ನೇ ಮುಂದೆ ಬಿಟ್ಬಿಟ್ಟು ಉಗಿಸ್ಕೊಳಂಗೆ ಮಾಡಬೇಕು. ನಾನು ನೀನು ಅತ್ತೆಗಳ ಹತ್ರ ಒಳ್ಳೆ ಥರನೇ ನಟನೆ ಮಾಡ್ಕೊಂಡಿರೋಣ, ಸರಿನಾ? ಅದೇನೋ ಬಿಸ್ನೆಸ್ತು ಅಂತಿದ್ದಲ್ಲ, ಅದನ್ನೂ ಮಾಡು. ನಾವು ಎಲ್ಲ ಶುರು ಮಾಡೋಣ. ಅತ್ತೆ ನಮ್ಮನ್ನೇ ಹೊಗಳ್ತದೆ ನೋಡು. ನಾವಿಬ್ಬರು ಸೇರಿರೋದಕ್ಕೇನೆ ಇಷ್ಟೊಂದೆಲ್ಲ ಒಳ್ಳೇದಾಯ್ತಿರೋದು. ಸರಿ ಬಾ, ನನ್ನ ಗಂಡ ಅದೇನು ಮಾತಾಡ್ತಾನೋ ನಮ್ಮ ಅತ್ತೆ ಹತ್ರ ನೋಡೋಣ. ಇವತ್ತು ಅದನ್ನ ಮನೆಯಿಂದ ಈಚೆ ಕಡೆ ಕಳಿಸ್ತಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಮಗ ಅಲ್ವಾ, ಮಗನ ಸಂಸಾರ ಅಲ್ವಾ, ಅದಕ್ಕೇ ಬಾ. ಅಮ್ಮ ಅಮ್ಮ ಅಮ್ಮ. ಓ ಬಂದೆ. ನೀನಾ? ಇವನ್ಲ ಅಮ್ಮ, ನಾನು ರಾಧನ್ ಜೊತೆ ಡೈವರ್ಸ್ ತಗೊಂಡಿದ್ದೀನಿ ತಾನೇ? ಅದನ್ನು ಬಾಯಿ ಬಿಡ್ಬಿಟ್ಟು ಬೇರೆ ನೀನು ಕೇಳ್ತಿಯಲ್ಲ. ತಗೊಂಡಿದ್ಯಾ ಡೈವರ್ಸ? ಮನೆಯಾಳ್ ನನ್ನ ಮಗ ನನ್ನ ಮಾನ ಮರ್ಯಾದೆ ಕಳೆಯಕ್ಕೆ ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೊಂಡಿದ್ಯಲ್ಲ. ಅದೆಲ್ಲ ಬಿಟ್ಬಿಡಮ್ಮ. ಇಷ್ಟ ಇಲ್ದಿರೋ ಸಂಸಾರನ ಮಾಡೋಕ್ಕಾಗಕ್ಕಿಲ್ಲ. ಅದು ನಿನಗೂ ಗೊತ್ತು, ನನಗೂ ಗೊತ್ತು. ಇಷ್ಟ ಇಲ್ದಿರೋ ಸಂಸಾರವ ಹೆಂಗಮ್ಮ ಮಾಡೋಕ್ಕಾಯ್ತದೆ? ನನಗಂತೂ ಅವಳ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ಡೈವರ್ಸ್ ತಗೊಂಡಿದ್ದೀನಿ. ನಿನಗೆ ಮಗನ ಸಂಸಾರನೇ ತಾನೇ ಮುಖ್ಯ. ಅವಳನ್ನ ಕಟ್ಕೊಂಡು ಏನಾಗಬೇಕು? 3 ನೆರಳನ್ನ ಕಟ್ಕೊಂಡು ನಿನಗೆ ಮೊದಲು ಸಂಸಾರ ನನ್ನ ಸಂಸಾರ ಉಳಿಸ್ಕೊಳ್ಳೋದು ನಾನು ನೋಡಬೇಕು ಕಣಮ್ಮ. ಅಲ್ಲ ಕಣಮ್ಮ, ರಾಧನ್ ಡೈವರ್ಸ್ ಕೊಟ್ಟಿದ್ದೀನಿ, ಎಲ್ಲ ಆಗಿದ್ದೀನಿ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನೀನು ಅರ್ಧ ಆಸ್ತಿ ಸಮೇತ ಅವಳಿಗೆ ಬರ್ದು ಕೊಟ್ಟಿದ್ಯಾ. ಈಗ ಬಂದಿರೋ 3 ಎಕರೆ ಜಮೀನಾಗೆ 1.5 ಎಕರೆ ಅವಳಿಗೆ, 1.5 ಎಕರೆ ನನಗೆ ಅಂತ ಅದು ಜಾಯಿಂಟಾಗಿ ಮಾಡಿ ಸಿಕ್ಕಿದ್ಯಾ. ರಿಜಿಸ್ಟ್ರೇಷನ್ ಇನ್ನೂ ನೆಟ್ಟಿಗೆ ಅವಳು ನನ್ನ ಹೆಸರು ಮಾಡಿಕೊಟ್ಟಿಲ್ಲ.
ಅಂತಂದ್ರೆ ಎಲ್ಲ ಕೊಟ್ಟಿದ್ಯಾ, ಅರ್ಧ ಆಸ್ತಿನೂ ಕಿತ್ಕೊಂಡವಳು ನನ್ನಿಂದ. ಆದ್ರೂ ಇಷ್ಟೆಲ್ಲ ಕಿತ್ಕೊಂಡ್ರು ಇನ್ನೂ ಮನೆಗಿರ್ಸ್ಕೊಂಡ್ರೆ ಹೆಂಗಮ್ಮ? ನೋಡಮ್ಮ, ಅವಳನ್ನ ಮನೆಗಿರ್ಸ್ಕೊಳ್ಳೋದು ಬೇಡ, ಅವಳನ್ನ ಮನೆಯಿಂದ ಕೊಳಿಸ್ಬಿಡ್ಬೇಕು ಅಷ್ಟೇ ನೀನಿಯ. ಅವಳು ಮನೆಗಿರೋ ತನಕನೂ ನನಗಂತೂ ತಲೆನೋವು ನೆಮ್ಮದಿಲ್ದಿದಂಗೆ ಹೋಗ್ಬಿಡ್ತದೆ ನನಗಂತೂ. ಏನ್ಲ ಹೇಳ್ತಿದೀಗ? ಅವಳಿದ್ರೆ ನಿನಗೆ ಏನ್ಲ ನೋವು ಆಯ್ತದೆ ನಿನಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಹೆಣ್ಮಗಿನ ಬಾಳ್ ಹಾಳು ಮಾಡ್ಬಿಟ್ಟು ಹೆಣ್ಮಕ್ಳು ಸಾಪ ಒಳ್ಳೇದೆಲ್ಲ ತೊಟ್ಟು ಬಿಸಾಕ್ಬಿಡ್ತದೆ ಒಂದೇ ಕಿತ್ತಾನೆ ನೀ. ಅವಳನ್ನ ಪ್ರೀತಿಯಿಂದ ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಬಂದವಳು ನಾನು. ಅಂತದ್ರಾಗ ಇವತ್ತು ಅವಳು ನನ್ನ ಮಗಳು ಕಂಡ್ಲ, ಇವತ್ತು ನನ್ನ ಸೊಸೆ ಅಲ್ಲ, ಸೊಸೆನ ಮಗಳು ಮಾಡ್ಕೊಂಡು ಮಡಿಕೊಂಡಿವ್ನಿ. ನನಗಂತೂ ಯಾವ ಮಗಳು ಹೆಣ್ಮಕ್ಳು ಇಲ್ಲ ಕಂಡ್ಲ, ಅದಕ್ಕೆ ಹೆಣ್ಮಕ್ಳು ಇರಲಿ ಅಂತ ಮಡಿಕೊಂಡಿವ್ನಿ. ನೋಡು, ಎಲ್ಲನೂ ನಿಂಗೆ ಉತ್ತರ ಕೊಟ್ಕೊಂಡು ನಿನಗೆ ಹೇಳ್ಕೊಂಡು ಕುಂತ್ಕೊಳಕ್ಕೆ ನನ್ನ ಕೈಲಾಗಕ್ಕಿಲ್ಲ. ನಿನ್ನ ನೋವೇನು ಅಂತ ಹೇಳು. ನೋಡಮ್ಮ, ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಈಗ ನೋಡು, ನಾನು ನೇತ್ರ ಚೆನ್ನಾಗಿರ್ಬೇಕು ಅಂತಂದ್ರೆ ಅವಳು ಮನೆಗಿದ್ರೆ ಹೆಂಗೆ ಹೇಳು? ನೀನೇ ಯೋಚನೆ ಮಾಡು. ನಾನು ನೇತ್ರ ಏನೋ ಖುಷಿಯಾಗಿರ್ತೀವಿ, ನಮ್ಮ ಮುಂದೆನೇ ಓಡಾಡ್ತಿರ್ತಾಳೆ ಕಣಮ್ಮ. ಅವಾಗ ನಮಗೇನೋ ಇವಳು ನೇತ್ರಂಗೂ ಬೇಜಾರಾಯ್ತದೆ. ನೋಡಪ್ಪ, ಹಿಂಗೆ ಮೊದಲನೇ ಹೆಂಡ್ತಿ ಹಿಂಗೆ ಓಡಾಡ್ತಾವಳೆ, ನಮ್ಮ ಕಣ್ಣು ಮುಂದೆನೇ ಇರ್ತಾಳೆ ಅಂತ ನೇತ್ರಂಗೂ ಬೇಜಾರಾಯ್ತದೆ. ಅವಳ ಅಂತ ಬೇಜಾರು ಮಾಡ್ಕೊಂಡು ಅಂತ ಟೆನ್ಷನ್ ಮಾಡ್ಕೊಳಂಗಿರೋದಾಗಿದ್ರೆ ನೀನು ಎಂಡ್ರ ಅವಳೆ ಅಂತ ಗೊತ್ತಿದ್ರು ಅವಳದ್ದು ಹೆಂಗೋ ಏನು ಮದುವೆ ಮಾಡ್ಕೊಂಡಿರೋಳು. ಅವಳೇ ಕಂಡವ್ರ ಗಂಡನ್ ಮದುವೆ ಮಾಡ್ಕೊಂಡು ಕುಂತವಳೆ. ಅವಳಿಗೆ ಅಂತ ಬೇಜಾರಾಯ್ತದೆ ನೋಡ್ಲಾ. ಬಾಯಿ ಮುಚ್ಕೊಂಡಿಲ್ಲದ ಹೊಂಟೋಗು. ಸುಮ್ಗೆ ನಾನು ಕೇಣಿ ಮಾಡ್ಕೊಂಡು ಅದು ಇದು ಅಂತ ಹೇಳ್ಕೊಂಡು ನನ್ನ ಹತ್ರ ಬರ್ಬೇಡ. ನೀನು ಸುಮ್ಮನೆ ಕೇಣಿ ಮಾಡ್ಕೊಂಡೆ ನೀನು ಕುಂತ್ಕೋಬೇಡ ನೀನು. ಅಲ್ಲ ಕಣಮ್ಮ, ನೀನು ಸ್ವಂತ ಮಗನ ಸಂಸಾರದ ಬಗ್ಗೆ ನೀನು ಯೋಚನೆ ಮಾಡಬೇಕು ಕಣಮ್ಮ. ನೀನು ಹಿಂಗೆ ಯೋಚನೆ ಮಾಡ್ದಿದ್ದಂಗೆ ನೀನು ಸ್ವಂತ ಮಗನ ಬಗ್ಗೆ ಯಾವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಈ ಮನೆನಾಗೆ ಬದುಕಿ ಬಾಳ್ಬೇಕಾಗಿರೋದು ನಾನು, ನನ್ನ ಹೆಂಡತಿ ಕಣಮ್ಮ. ಅವಳು 3 ನೆರಳನ್ನ ಇಟ್ಕೊಳ್ಳೋದ್ರಿಂದ ನನ್ನ ಸಂಸಾರ ಕೆಟ್ಟೋಯ್ತದೆ ಅಂತಂದ್ರೆ ನೀನು ಯಾಕಮ್ಮ ಅವಳನ್ನ ಇಟ್ಕೊಂಡಿದ್ಯಾ? ನಿಂಗೆ ಸ್ವಂತ ಮಗಂಗಿನೂ ಅವಳು ಯಾವಳೋ ಹೆಚ್ಚಾಗೋಗ್ಬಿಟ್ಲಾ? ಬ್ಯೋವರ್ಸಿ ನನ್ನ ಮಗನೇ, ಎಲೆಕ್ಷನ್ನಾಗೆ ಹೋಗಿ ಅತ್ತೆ ಪರ ಮಾತಾಡಕ್ಕೆ, ಅತ್ತೆ ಪರ ಎಲೆಕ್ಷನ್ ಪ್ರಚಾರ ಮಾಡಕ್ಕೆ ನಿಂತ್ಕೊಂಡು ಅಮ್ಮನ್ನೇನಿಯ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೋರಾಡಿರಕ್ಕೆ ಕುಂತ್ರಿ ನನ್ನ ಮಗ ನೀನು. ಅದೇ ಪಾಪ 10 ರೂಪಾಯಿ ಕೂಡಿಕ್ಕಿ ನಮ್ಮ ಮತ್ತೆ ಎಲೆಕ್ಷನ್ನ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಪೊದ್ದು ಬ್ಯಾನರ್ ಮಾಡ್ಸಕ್ಕೆ, ಅದು ಮಾಡ್ಸಕ್ಕೆ, ಇದು ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ಟು ಪೊದ್ದುಗೆ ಇಲ್ಲ ತಕ ಅಂತ ಕಾಸು ಕೊಟ್ಬಿಟ್ಟು ಕಳಿಸಿ ನನ್ನನ್ನು ಗೆಲ್ಲಂಗೆ ಮಾಡಿರ ಆ ರಾಧ ಎಲ್ಲಿ? ನಾನು ಹೊಟ್ಟೆ ಗುಟ್ಟಿರಕೊಂತೀರಿ ನನ್ನ ಮಗ ನೀನು. ವಿಷಜಂತು ನೀನೆಲ್ಲಿ? ಅವಳು ಗೋಲ್ಕೆ ಮಾಡ್ಕೊಂತೀಯಲ್ಲ ನೀನು. ಕೊನೆನಾಗ ನಿನ್ ಪರನೇ ಪ್ರಚಾರ ಮಾಡಿದ್ನಲ್ಲಮ್ಮ, ನಿನ್ ಪರನೇ ತಾನೇ ಇದ್ದಿದ್ ನಾನು. ಅದೇನೋ ಅಂತಾರಲ್ಲ, ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆನಾಗ ಬಂದ್ಬಿಟ್ಟು ಕಾಲು ಹಿಡ್ಕೊಂಡ್ರು ಅನ್ನಂಗೆ ಬಂದ್ಬಿಟ್ಟು ಕೊನೆನಾಗ ಬಂದ್ಬಿಟ್ರೆ ಏನಿಲ್ಲ ಪ್ರಯೋಜನ. ಅಮ್ಮ ನೋಡಮ್ಮ, ರಾಧ ಇರೋದ್ರಿಂದ ನನ್ನ ಸಂಸಾರ ಹಾಳಾಗೋಯ್ತದೆ. ನಾನು ನೇತ್ರ ಸಂದಕ್ಕಿರಕ್ಕೆ ಆಗದೇ ಇಲ್ಲ ಕಣಮ್ಮ. ನೇತ್ರ ಇರೋ ಗಂಟನೂ ದೇವ್ರಣೆ ಆಗಕ್ಕಿಲ್ಲ ಕಣಮ್ಮ. ಅವಳು ಏನೋ ಹೋದ್ರೆ ಅಷ್ಟೇ ನಿನಗೆ ನಾನು ಸಂದಕ್ಕಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾನು ಸಂದಕ್ಕಿರಕ್ಕೆ ಸಾಧ್ಯ ನಿನಗೆ ಇಲ್ಲ ಕಣಮ್ಮ. ನೋಡು, ನಂದು ನೇತ್ರಂದು ಸಂಸಾರ ಉಳಿಬೇಕು, ನಾನು ಎಲ್ಲರ ಥರನೇ ಗಂಡ ಹೆಂಡತಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಇವಳು ಇರೋ ಗಂಟೆ, ರಾಧ ಇರೋ ಗಂಟೆ ಆಗಕ್ಕಿಲ್ಲ ಕಣಮ್ಮ ಈ ಮನೆಯಾಗೆ. ಅಮ್ಮ, ರಾಧನ ಮನೆಯಿಂದ ಕಳಿಸ್ಬಿಡಮ್ಮ ಪ್ಲೀಸ್ ಕಣಮ್ಮ, ಅವಳನ್ನ ಕಳಿಸ್ಬಿಡು. ನನಗೂ ನನ್ನ ಹೆಂಡತಿಗೂ ನಿಮ್ದಿಲ್ದಂಗೆ ಹೋಗ್ಬಿಟ್ಟೈತೆ. ರಾಧನ ಮುಂದೆ ಓಡಾಡ್ತಾ ಇದ್ರೆ ದೇವ್ರಣೆ ಮೈಯೆಲ್ಲ ಪರ್ಚ್ಕೊಂಡಂಗೆ ಆಯ್ತೈತೆ. ಅತ್ತೆ, ನಾವು ಒಂಚೆಲ್ಲ ಸರ್ ಮಾಡಿದ್ವಲ್ಲ ಮನೆಗೆ, ಅದಿವಾಗ ಚೆನ್ನಾಗಿ ಕಾಣಿಸ್ತಾ ಐತೆ ಕಣತ್ತೆ. ಇವಾಗ ಒಳಗಡೆ ಏನು ನೀರು ಸೋರ್ತಿಲ್ಲ. ಹೂನಲ್ವೇ? ಹ್ಞೂ ಅತ್ತೆ, ಅಲ್ಲೋಗ ಆರಾಮಾಗಿರ್ಬೋದು, ಯಾರನ್ನ ಇರ್ಬೋದು. ನಿಂಗೆ ರಾಧಾಯಿಂದ ನಿಂಗೆ ನೋವಾಯ್ತೈತೆ. ರಾಧಾ ಮನೆನಾಗೆ ಇರೋದಕ್ಕೆ ನಿಂಗೆ ತಡ್ಕೊಳಕ್ಕಾಯ್ತಿಲ್ಲ ಅಲ್ವೇನ್ಲ? ಹ್ಞೂ ಕಣಮ್ಮ, ಆಯ್ತಿಲ್ಲ. ಸರಿ ಬಿಡು, ಅದು ಒಂಚೆಲ್ಲನೂ ಜರುಗ್ಬಿಟ್ಟು ಸೋರ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ ಹಳೆ ಮನೆತಾಗೆ. ನೋಡು, ಒಂಚೆಲ್ಲನೂ ನಾನು ಪೊದ್ದಿ ಹೋಗ್ಬಿಟ್ಟು ನೆನ್ನೆ ಸೋರು ಮಾಡ್ಬಿಟ್ಟು ಬಂದಿದ್ದೀವಿ ಕಣ್ಲ. ಒಂಚು ಗಿಂಚು ಏನು ಸೋರೋದಿಲ್ಲ ಮಾಡೋದಿಲ್ಲ ಎಂಥದೂ ಇಲ್ಲ. ಈಗ ನಿನಗೆ ಇಲ್ಲಿದ್ರೆ ನಿನ್ನ ಸಂಸಾರ ಕೆಟ್ಟೋಯ್ತದೆ, ನಿನಗೂ ರಾಧಂಗೂ ಆಗಿ ಬರೋಕ್ಕಿಲ್ಲ. ನೀನು ನಿನ್ನ ಹೆಂಡತಿ ಸಂದಕ್ಕಿರಕ್ಕಿಲ್ಲ ಅಂತ ನಿಂಗೆ ಏನೋ ಅನ್ಸಿದ್ರೆ ನೋಡ್ಲಾ, ಗಂಟು ಮುಟ್ಟೆ ಕಟ್ಕೊಂಡು ನೀಟಾಗಿ ಹಳೆ ಮನೆಗೆ ಹೋಗ್ಬಿಟ್ಟು ನೀನು ನಿನ್ನ ಹೆಂಡ್ರು ಇಬ್ರು ಸಂಸಾರ ಮಾಡ್ಕೊಂಡು ಅಲ್ಲೇ ಇರ್ರಿ. ಆವಾಗ ರಾಧನ ಮನೆ ಬಿಟ್ಬಿಟ್ಟು ಕಳ್ಸೋ ಅಂತ ಅವಶ್ಯಕತೆ ಏನು ಬರೋಕ್ಕಿಲ್ಲ. ನೀನು ನಿನ್ನ ಹೆಂಡ್ರೆ ಇಬ್ರು ಹೋಗ್ಬಿಟ್ಟು ಅಲ್ಲೇನೇ ಸಂಸಾರ ಮಾಡ್ಕೊಂಡು ಬಿದ್ದಿರ್ರಿ. ಬೇಡ ಅಂದವ್ರು ಯಾರು? ಕೊಡೋದೆಲ್ಲ ಪಾಲು ಕೊಟ್ಟಿದ್ದೀನಿ ತಾನೆ. ಎಲ್ಲ ಕೊಟ್ಟ ಮೇಲೆ ಇನ್ನೇನು ಆರಾಮಾಗಿ ನಿನ್ ಪಾಡು ನೀನು ನ್ಯಾಟಿಗೆ ಹೋಗಿ ನಿನ್ನ ಹೆಂಡ್ರನ್ನ ಕರ್ಕೊಂಡು ನ್ಯಾಟಿಗೆ ಹೋಗಿ ಅಷ್ಟೇನೇ ನೀಯ. ಅಮ್ಮ, ಸ್ವಂತ ಮಗುನ ಮನೆಯಿಂದ ಕಳಿಸ್ತಾ ಇದೀಯನಮ್ಮ ನೀನು. ಸ್ವಂತ ಮಗುನ ಅವಳು ಸೊಸೆನ ಇರಿಸ್ಕೊಂಡು ಮನೆಗೆ ನೀನು ನನ್ನನ್ನು ಕಳಿಸ್ತಿದೀಯ ಅಂತಂದ್ರೆ ಏನಮ್ಮ ಅರ್ಥ? ನೀನು ನಿನಗೆ ನನಗಿನ್ನೂ ನಿಂಗೆ ಅವಳೇ ಹೆಚ್ಚಾದ್ಲ, ಅವಳನ್ನೇ ಮನೆ ಬಿಟ್ಬಿಟ್ಟು ಕಳಿಸ್ಬೋದಲ್ವೇನಮ್ಮ? ನನ್ನ ಹೆಂಡ್ತಿನೇ ನೀನು ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲಮ್ಮ. ನಿಂಗೆ ಅವಳೇನೋ ಮೋಡಿ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ನೀನು ಎಂದೂ ಹಿಂಗೆಲ್ಲ ಮಾತಾಡೋ ತೊಡ್ದೋಳೆ ಅಲ್ಲ. ಯಾವಾಗೂ ಮಗ 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 ಅಂತ ಇದ್ದೆ. ಆದರೆ ಇವಾಗ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದರೆ ಇದು ಪಕ್ಕಾ ಫಿಕ್ಸ್ ಬಿಡು. ನಿನ್ಗೆ ಏನೂ ಮೋಡಿ ಮಾಡ್ಬಿಟ್ಟವಳೆ, ಪಕ್ಕಾ ಮೋಡಿ ಮಾಡ್ಬಿಟ್ಟವಳೆ. ಅಯ್ಯೋ ಬಿಡು,
ಯಪ್ಪ ದೇವ್ರೆ, ಮಗನ್ನೇ ಮನೆ ಬಿಟ್ಟು ಹೋಗು ಅಂತಿದ್ಯಾ. ಅದ್ರ ಬದಲು ಅವಳನ್ನೇ ಮನೆ ಬಿಟ್ಬಿಟ್ಟು ಕಳಿಸ್ಬೋದಲ್ಲ. ಬ್ಯಾಡ ಅಂದವ್ರು ಯಾರು ನಿನಗೆ? ಅವಳನ್ನ ಮನೆ ಬಿಟ್ಬಿಟ್ಟು ಕಳ್ಸೋದು ಬಿಟ್ಬಿಟ್ಟು ನೀನು ನೋಡು ಎಂಥ ಕೆಲಸ ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು ನೀನಂತೂ ಅಯ್ಯೋ, ಇದು ನ್ಯಾಯವಾಗಿ ಕೇಳೋಕ್ಕೆ ಯಾರು ಇಲ್ವಲ್ಲ ನಮ್ಮ ಮನೆನಾಗೆ. ಸೊಸೆಗಿರೋ ಬೆಲೆ ಮಗಂಗೆ ಗೆಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನನ್ನೇ ಮನೆ ಬಿಟ್ಬಿಟ್ಟು ಹೋಗು, ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಚಿತ್ರ ಹಿಂಸೆ ಕೊಡ್ತಿದ್ದೀರಾ ನೀವಂತೂ. ಯವ್ವ, ನಾನು ಇಲ್ಲಿದ್ದೇನ ಏನು ಮಾಡ್ಬೇಕು ನಾನಂತೂ. ಅದಕ್ಕೆ ಕಂಡ್ಲ ಇರಬೇಡ ಹೋಗು ಅಂತ ಹೇಳಿದ್ದು ಕಾಮಂಗಿ ನನ್ನ ಮಗನೇ. ಹೋಗಿ ನಿಮ್ದೆ ಎಲ್ಲೋ ಅಂತ ನೆಂಟ್ರನ್ನ ಕರ್ಕೊಂಡು ಹೋಗಿ ಬದುಕ ಹೋಗು. ಸುಮ್ಮನೆ ಮನೆ ದೊಂಬಿ ಆಗೋಗ್ಬಿಟ್ಟೈತಿ ಈಗಲೇ ನೀ ಜನ ಶಾನೆ. ನಿಮ್ಮ ಅಜ್ಜಿ ಬೇರೆ ಬಂದು ಅಯ್ಯೋ ಮನೆ ಏನು ಹೊಸಿನ ಅಯ್ಯೋ ಸಾಗೋಗ್ಬಿಟ್ಟವ್ರ ಜನ. ಇಲ್ಲಿ ಇಟ್ಟು ತೊಳ್ಸೋಕ್ಕೂ ಆಗಕ್ಕಿಲ್ಲ, ಕಷ್ಟ ಆಯ್ತದೆ. ನಿನಗೆ ನೋವಾಯ್ತೈತಾನೆ ಅಥವಾ ನೀನು ಎಂತಿನ ಕರ್ಕೊಂಡು ಹೊಂಟೋಗ್ಬಿಡತ್ತೆ. ಆ ಮನೆ ಸರ್ ಮಾಡಿದ್ದೀವಿ, ನಾನು ಪದ್ದಿ ಹೋಗಿ ಒಂಚೆಲ್ಲ ಒದಿಸ್ಬಿಟ್ಟು ಬಂದ್ವಿ. ಎಲ್ಲ ಸರಿ ಹೋಗೈತೆ. ನಿಮ್ಮ ಪಾಡು ನೀವು ನೆಟ್ಟಿಗೆ ಹೋಗ್ಕೊಂಡು ಅಲ್ಲೇ ಇರ್ರಿ. ರಾಧಾ ಒಂಟಿ ಹೆಂಗ್ಸು, ಅವಳು ಹೆಣ್ಮಗಳು ಬೇರೆ, ಅವಳು ಬಿಸ್ನೆಸ್ ಬೇರೆ ಮಾಡ್ಕತ್ತವಳಿ. ಅಂತೋಳ್ನ ಮನೆ ಬಿಟ್ಬಿಟ್ಟು ಕಳ್ಸೋಕಾಯ್ತದ? ನೀನಂತೂ ಉಂಡಾಡಿ ಗುಂಡಂಗೆ ಬಿದ್ದಿದ್ಯಾ. 10 ಪೈಸದ ಕೆಲಸ ಮಾಡಕ್ಕೆ ನಿಂಗಂತೂ ಯೋಗ್ಯತೆ ಇಲ್ಲ. ನಿನಗೆ 10 ಪೈಸದ ಕೆಲಸನೂ ನೀನು ಮಾಡೋಕ್ಕಿಲ್ಲ. ಅಂಥದ್ರಾಗೆ ನಾನು ಯಾಕೆ ನಿನ್ನನ್ನು ಕಳ್ಸೋದ್ಬಿಟ್ಟು ಅವಳನ್ನ ಕಳ್ಸೋಕಾಯ್ತದ? ಮನೆ ಬಿಟ್ಬಿಟ್ಟು ಹೋಗ್ಲಾ ಮೂದೇವಿ ಹೋಗು. ಇದೇನ್ರಿ ನಿಮ್ಮಮ್ಮ ನಮ್ಮನ್ನೇನಿಯ ಮನೆ ಬಿಟ್ಬಿಟ್ಟು ಕಳ್ಸೋಕ್ಕೆ ರೆಡಿಯಾಗೈತೆ. ಆದರೆ ಯಾವುದೇ ಕಾರಣಕ್ಕೂ ಇವ್ರನ್ನ ಕಳ್ಸಕ್ಕೆ ರಾಧನ್ನ ಕಳ್ಸೋಕೆ ರೆಡಿನೇ ಇಲ್ವಲ್ಲ. ಅವಳು ಶಾನೆ ದುಡಿತಾಳೆ, ನಾವು ದುಡಿತಿಲ್ಲ ಅಂತ ತಾನೇ ಇರ್ಬೋದೇನೋ ಅಲ್ಲ, ಇದೇ ಮ್ಯಾಟ್ರು. ಅವಳು ದುಡಿತಾಳೆ, ನಾವು ದುಡಿಯಲ್ಲ, ಬಿದ್ದಿದ್ದೀವಿ ಅನ್ನೋದೇನಿಯ ಮ್ಯಾಟ್ರು. ನಾವು ಹಿಂಗೆ ಕುಂತ್ಕೊಂಡಿರೋದಕ್ಕೆ ಇಷ್ಟೊಂದು ಎಲ್ಲನೂ ಆಯ್ತಾ ಇರೋದು ಅಂದರೆ ನಾವು ಅವಳ ಥರ ಏನೋ ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ರೆ ನಾವಂತೂ ಈ ಬಾಳ್ತಾ ಇರಲಿಲ್ಲ. ಇವತ್ತು ಈ ಮನೆ ಬಿಟ್ಬಿಟ್ಟು ನೀವು ಹೋದ್ರಿ ಅಂತ ಹೇಳಿದ್ರೆ ತಿನ್ನಕ್ಕೆ ಕೂಳೂ ಇರೋಕ್ಕಿಲ್ಲ ಮನೆಗೆ. ನೇತ್ರ ಅಷ್ಟು ಸುಲಭ ಅಲ್ಲ ಮನೆಗೆ ಹೋಗಿ ಜೀವನ ಮಾಡೋದು ಅಂತಂದರೆ. ಯಪ್ಪ, ನಾವೇ ದುಡ್ಕೊಂಡು ಅಕ್ಕಿ ಕಾಳು ಹೊಂದಿಸ್ಕೋಬೇಕು, ಭಾಳ ಕಷ್ಟ ಆಯ್ತದೆ. ಅದ್ರ ಬದಲು ಇಲ್ಲೇ ಬಿದ್ದಿದ್ರೆ ಎಲ್ಲ ನೆಟ್ಗನ ಇರ್ತದೆ ನಿಜವಾಗೂ. ಅಯ್ಯೋ ಅದಕ್ಕೆ ನಾವಿನ್ನು ಹೋಗೋದಾ? ಇಲ್ಲಪ್ಪ, ನಾನಂತೂ ಇನ್ನು ಹೋಗೋಕ್ಕಿಲ್ಲ ಮನೆಗೆ. ಇಲ್ಲೇ ನೇತ್ರ ಏನು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರು ರಾಧನ ಜೊತೆ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅಮ್ಮ ನನ್ನ ಮನೆ ಬಿಟ್ಟು ಕಳಿಸ್ತಾ ಐತಿ. ಆಮೇಕಿಂದ ನಾವೇ ಹೋಗ್ಬೇಕಾಯ್ತದೆ ಮನೆ ಬಿಟ್ಬಿಟ್ಟು. ಕೂಳು ನೀರು ಇಲ್ದಿದ್ದಂಗೆ ಅಲಿಬೇಕಾಯ್ತದೆ. ಯಾಕೆ ಬೇಕು? ಇಲ್ಲೇ ಚೆನ್ನಾಗೈತೆ, ಅವಳು ಇದ್ರೇ ಇರಲಿ. ಅವಳು ಇದ್ರೂ ನಮಗೇನಂತ ಅವಳ ಮೇಲೆ ಏನು ತಲೆ ಕೆಡ್ಸ್ಕೊಳ್ಳೋಂಥ ಫೀಲಿಂಗ್ಸ್ ಏನಿಲ್ವಲ್ಲ. ಬಿಟ್ಬಿಡು, ನಾವು ನೆಮ್ಮದಿಯಾಗಿ ನಮ್ಮ ಪಡು ನಾವು ಇದ್ಬಿಡೋಣ. ನೀನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೋಡ್ದ ಪ್ರೇಮಿ, ದುಡ್ಗಿರೋ ಬೆಲೆ ನಿಯತ್ತಾಗಿರೋ ನಮಗಿಲ್ಲ. ಹೌದು, ನಿಯತ್ತಾಗಿರೋ ನಮ್ಗೆ ಎಲ್ಲಿಂದ ಬರ್ತದೆ? ನನಗಂತೂ ಎಷ್ಟು ಬೇಜಾರಾಯ್ತಾಯ್ತೋ ಏನೋ. ಮನೆ ಅಳಿಗ್ಲ ರಾಧಕ್ಕೂ ನೋಡಿಸ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದೀರಾ. ಅದಕ್ಕೆ ಒಂದು ಅತ್ತೆಗೆ ಸರಿಯಾಗಿ ಮನೆ ಐತೆ ಅಂತ ಫಿಟ್ಟಿಂಗ್ ಇಕ್ಕಿದ್ದು. ನಿಮ್ಮನ್ನು ಫಸ್ಟ್ ಈಚೆ ಕಡೆ ಕಳಿಸ್ಬೇಕು. ಹಂಗೆ ನಾವು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಲವ್ ಯು ಆಲ್.